You better call her. Bunny, leave a ನಿಮಿಷ. Ma'am, you please come. No, she's speaking the truth actually. ನೀವು ಬನ್ನಿ ಇಲ್ಲಿ. Let everyone see. No. Wait. Move aside. ಕೊಡಿ. ಇಲ್ಲ ನಾನೇ ಹೋಗ್ತೀನಿ. ಇಲ್ಲ, because what she's speaking is right. ಅಲ್ಲ, ನೀವು ಕನ್ಫ್ಯೂಸ್ ಮಾಡ್ಕೊಬಿಡಿ. ನನ್ನ ಮಾಧ್ಯಮದವರು ಯಾರು ನೀವು ಹೇಳಿದ್ದೆ? ನೋ, ಇಲ್ಲ ಇಲ್ಲಪ್ಪ, ನೀವು ನೋಡಿ. ಸತೀಶ್, ಯಾ ಅಫ್ಕೋರ್ಸ್ ಐ ವಾಂಟೆಡ್. ಮಹೇಶ್ ಅವ್ರು ಆಕ್ಚುಲಿ ನನಗೆ ಇದು ಅರ್ಜುನ್ ಜನ್ಯಾಗಿ ಕ್ವಶನ್ ಕೇಳಬೇಕಾಗಿತ್ತು. ಆಯ್ತು, ನಮ್ಮಿ ಸಾಂಗು 8 ವರ್ಷದಿಂದ ವೈರಲ್ ಸಕ್ಸಸ್ ಅಂತ ಮಾಡ್ಕೊಂಡು ಬಂದ್ರಿ. ಎಲ್ಲ ಅಂದರೆ ಅಲ್ಲಿ ಚೇತನು ಲಿರಿಕ್ಸ್ ಬರೆದಿದ್ದಾರೆ, ರಚಿತಾ ರಾಮು, ಸತೀಶ್ ನೀನಸಮು ಇಬ್ಬರು ಇದ್ದಾರೆ. ಬಟ್ ನೀವು ಡೈರೆಕ್ಟರ್ ಆಗಿ ಸರ್ ಬೇರೆ ಹೇಳಿ ಮೇಡಮ್. ಬಟ್ ನೀವು ಶ್ರೀರಾಮ್ನ ಹಾಡಿದ್ದು ಇವತ್ತು ಒಂದು ಫೇವರೆಟ್. ಹೌ ಡಿಡ್ ಯು ಬಿಂಗ್ ಶ್ರೀರಾಮ್? ನಿಮ್ಗೆ ಗೊತ್ತಿಲ್ವಾ? ಡಿಡ್ ಯು ಕಂಪೇರ್ ದ ವಾಯ್ಸ್? ಇದು ಸೀಕ್ವಲ್ ಅಂತ ಹೇಳಿದ್ರಿ, ನೆಕ್ಸ್ಟ್ ಸೀನ್ ಆದ್ಮೇಲೆ ಅಂತ. ವೆನ್ ಸೀಕ್ವಲ್ ಅಲ್ಲಿ ನೀವು ತಗೊಂಬಂದ್ರೆ ವಿಜಯ್ ಪ್ರಕಾಶ್ ವಾಯ್ಸ್ ನ ಶ್ರೀರಾಮ್ ಹೋಗಿದ್ರ, ವಾಯ್ಸೇ ಬದಲಾವಣೆ ಆಗಿದೆಯಲ್ಲಪ್ಪ. ಬಿಕಾಸ್ ಇಟ್ಸ್ ಅ ಸಾಂಗ್ ಪ್ರೋಮೋ. ಐ ಆಮ್ ಜಸ್ಟ್ ಆಸ್ಕಿಂಗ್ ಯು. ಇದನ್ನ ಅರ್ಜುನ್ ಸರ್ ಜೊತೆ ನಾನು ಡಿಸ್ಕಷನ್ ಮಾಡಿದ್ದೆ. ಅರ್ಜುನ್ ಜನ್ಯ ಜೊತೆ ಕ್ಲಾರಿಫಿಕೇಶನ್ ಅಂತ ಹೇಳಿದ್ರೆ ಅದರಲ್ಲಿ ಆಡಿದ್ದು ಪಾಲಕ್ ಮುಚ್ಚಲ್ ಅವರು. ಹಿಂದಿ ಒಂದು ವಿಷಯ ಹೇಳ್ಬಿಡ್ತೀನಿ ನಾನು. ಕನ್ನಡನೇ ಹೇಳಿದ್ದು ವಿಜಯ್ ಪ್ರಕಾಶ್ ಅವರು. ಬಟ್ ವಿಜಯ್ ಪ್ರಕಾಶ್ ಅವರು ಆಡಿದ್ದಾರೆ. ಶ್ರೀರಾಮ್ ವಾಯ್ಸ್ ಮ್ಯಾಚ್ ಆಗಲ್ವಲ್ಲ. ವೆನ್ ಯು ಆರ್ ಟೇಕಿಂಗ್ ವಿಜಯ್ ಪ್ರಕಾಶ್, ಹೌ ಡಿಡ್ ಯು ಬ್ರಿಂಗ್ ಇನ್ ಮೇಡಮ್? ಅದು ಈಗ ಏನ್ ಗೊತ್ತಾ, ಸಮ್ ಟೈಮ್ಸ್ ಅರ್ಜುನ್ ಜನ್ಯ ಅವರು ಮ್ಯೂಸಿಕ್ ಡೈರೆಕ್ಟರ್ ಆದಾಗ ಅವರೊಬ್ಬ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಮಾರ್ಕೆಟ್ ಮತ್ತೊಂದು ಎಲ್ಲವನ್ನು ಯೋಚನೆ ಮಾಡ್ಕೊಂಡು ಮಾಡ್ತಾ ಇರ್ತಾರೆ. ಅಲ್ಲ, ಒಂದು ನಿಮಿಷ, ಅಲ್ಲ ನಾನು ಕಂಪ್ಲೀಟ್ ಮಾಡ್ತೀನಿ. ಲೆಟ್ ಮಿ ಕಂಪ್ಲೀಟ್. ಅದಲ್ಲ ಅವ್ರನ್ನ ಹೇಳ್ತಾ ಇಲ್ಲ ನಾನು. ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ. ನಾನು ಹೇಳ್ತಾ ಇರೋದಂದ್ರೆ ಸಮ್ ಟೈಮ್ಸ್ ಕೆಲವೊಂದು ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ತಾರೆ. ಅಂದ್ರೆ ಒಂದೊಂದು ಹಾಡಿಗೆ ಕೆಲವೊಂದ್ಸಲ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ತಾರೆ. ಆ ಎಕ್ಸ್ಪೆರಿಮೆಂಟ್ ನ ಇಲ್ಲಿ ಮಾಡಿದ್ದಾರೆ. ಪ್ರತಿ ಸಲ ವಿಜಯ್ ಪ್ರಕಾಶ್ ನನಗೆ ಆಡಕ್ಕಾಗಲ್ಲ, ಅವರೇ ಆಡಕ್ಕಾಗಲ್ಲ ಎಲ್ಲ ಹಾಡುಗಳನ್ನು. ಸರ್ ಎಕ್ಸಾಮ್ ಐ ಆಮ್ ಟೆಲಿಂಗ್ ಯು, ಸೀಕ್ವಲ್. ನಿಮ್ ವಾಯ್ಸ್ ನೀವೇ ಏನಮ್ಮಿ ಕೇಳ್ಕೊಳ್ಳಿ. ಶ್ರೀರಾಮ್ ನಿಮ್ ವಾಯ್ಸ್, ಯು ಆರ್ ದ ಫೇಸ್ ಆಫ್ ದ ಫಿಲ್ಮ್. ಹೌದು. ಸಿ ಐ ಆಮ್ ನಾಟ್ ಬ್ಲೇಮಿಂಗ್ ಶ್ರೀರಾಮ್, ಅವ್ರಿಗೆ ಹಾಡೆ ಅಂತ. ನಮ್ ಕನ್ನಡದವರು ಅಂತ ಇವಾಗ ತಾನೇ ರಚಿತಾ ಹೇಳಿದ್ರು. ವೈ ವಿಜಯ್ ಪ್ರಕಾಶ್ ಇಸ್ ನಮ್ ಹೆಮ್ಮೆ. Why couldn't you bring him only? You could have waited for him. ಈ ವಿಚಾರದಲ್ಲಿ ಆಕ್ಚುಲಿ ಏನ್ ಗೊತ್ತಾ, ಕ್ಲಿಯರ್ಲಿ ನಾವು ಅರ್ಜುನ್ ಜನ್ಯ ಅವರಿಗೆ ಕಂಪ್ಲೀಟ್ ಜಜ್ಮೆಂಟ್ ನ ಬಿಟ್ಟಿದ್ವಿ. ಯಾಕೆ ಅಂತಂದ್ರೆ ಅವರೇ ಮಾಡ್ಬೇಕು. ಯಾಕೆಂದ್ರೆ ಅವರೊಬ್ರು ಸೀನಿಯರ್ ಮೋಸ್ಟ್, ಬಟ್ ಅವ್ರು ಇಲ್ಲ, ಅದಕ್ಕೆ ನಿಮ್ಗಳನ್ನ ಕೇಳಿ. ಅವರೊಬ್ರು ಸೀನಿಯರ್ ಮೋಸ್ಟ್ ಆ ಡಿಸಿಷನ್ ಗಳಿಗೆ ನಾವು ಆಕ್ಷೇಪಣೆ ಮಾಡ್ಲಿಲ್ಲ. ಬಿಕಾಸ್ ಯಾಕೆ ಅಂತಂದ್ರೆ ಫಸ್ಟ್ ಟೈಮ್ ಅಯೋಗ್ಯ ಮಾಡಿದಾಗ ಪ್ರತಿಯೊಂದು ಡಿಸಿಷನ್ ತಗೊಂಡಿದ್ದು ಅವರೇನೆ, ಎಲ್ಲವೂ ಸಕ್ಸಸ್ಫುಲ್ ಆಗಿತ್ತು. ಇವತ್ತು ಅದಕ್ಕೆ ನಾವು ಆ ಡಿಸಿಷನ್ ತಗೊಂಡು. ಕ್ಯಾನ್ ಐ ಟಾಕ್? ಸಾರಿ, ಏನ್ ಗೊತ್ತಾ, ನಾನು ನಿಂತ್ಕೊಂಡೆ ಮಾತಾಡ್ತೀನಿ. ಇಲ್ಲ ದಟ್ಸ್ ಓಕೆ. ಇಲ್ಲ ಸರ್, ದಟ್ಸ್ ಓಕೆ, ಐ ಫೈನ್. ಏನಂದರೆ ಇಲ್ಲಿ ಇಷ್ಟು ಜನ ಎಲ್ಲರದ್ದು ಡಿಫ್ರೆಂಟ್ ಒಪಿನಿಯನ್ಸ್ ಅಂತ ಇರುತ್ತೆ. ಕೆಲವ್ರಿಗೆ ಇಷ್ಟ ಆಗುತ್ತೆ ಸರ್ ಶ್ರೀರಾಮ್, ಕೆಲವ್ರಿಗೆ ಇಷ್ಟ ಆಗಿರಲ್ಲ. ದಿಸ್ ಇಸ್ ಯುವರ್ ಒಪಿನಿಯನ್, ವಿ ರೆಸ್ಪೆಕ್ಟ್ ಇಟ್. ಮೇಡಮ್, ವಿಜಯ್ ಪ್ರಕಾಶ್ ಹಾಡಿದ್ದಾರೆ ಸಿನಿಮಾದಲ್ಲಿ, ಬೇರೆ ಹಾಡು ಹಾಡಿದ್ದಾರೆ. ಅಲ್ಲ, ಒಂದ್ ನಿಮಿಷ. ಮಲ್ಟಿಪಲ್ ಒಪಿನಿಯನ್ಸ್ ಅಂತ ಇದ್ದಾಗ ನಿಮ್ಮ ಒಪಿನಿಯನ್ ನಾನು ಅಪೋಸ್ ಮಾಡ್ತಾ ಇಲ್ಲ. ನಾನು ಅಲ್ಲ ನಾವ್ ಪ್ಲಾನೇ ಮಾಡಿರ್ಲಿಲ್ಲ. ಏನಮ್ಮಿಗೂ ಇದಕ್ಕೂ ಸಂಬಂಧ ಇಲ್ಲ ಮೇಡಮ್. ಸುಬ್ಲಕ್ಷ್ಮಿ ಇದು ಏನಮ್ಮಿ ಆದ್ಮೇಲೆ ಇಲ್ಲ ಮೇಡಮ್, ಸಿನಿಮಾ ಇಂದ ಫ್ರೆಶ್ ಆಗಿ ನೋಡ್ಬೇಕು ನಾವು. ಏನಮ್ಮಿ ಬಿಟ್ಬಿಡ್ಬೇಕು ನಾವು, ಹೊಸದಾಗೆ ನೋಡ್ಬೇಕು ಈ ಹಾಡು. Having said that, you said all the time, you said Kannada. When you have a Vijay Prakash who had given you a super hit like Enammi, you couldn't bring him for Sublakshmi. I'm upset about it. Okay, ಇರ್ಲಿ ಮೇಡಮ್. ಇದನ್ನ ಇನ್ನೊಂದು 2 ಸಲ ಕೇಳಿ ಮೇಡಮ್, ನಿಮ್ಗೆ ಖುಷಿ ಆಗುತ್ತೆ. ನೀವು ಇನ್ನೊಂದು 2 ಸಲ ಕೇಳ್ತಾ ಖುಷಿ ಆಗುತ್ತೆ. ನಾನು ನೀವು ಸೇರಿ ಒಂದು ರೀಲ್ ಮಾಡೋಣ ಮೇಡಮ್, ಇಷ್ಟಾಗುತ್ತೆ. ಬಟ್ ಎನಿವೇ ಮೇಡಮ್, ಏನಿಲ್ಲ, ಇದರಲ್ಲಿ ಪ್ರಕಾಶ್ ಸರ್ ಆಡಿದ್ದಾರೆ. ಏನಕ್ಕೆ ಅಂದ್ರೆ ಒಂದೊಂದು ಸಾಂಗ್ ಒಬ್ಬೊಬ್ಬರನ್ನ ಆಡ್ಬೇಕು ಅಂತ ಹೇಳ್ಬಿಟ್ಟು 2 ಸಾಂಗ್ ಆಡಕ್ಕಾಗಲ್ವಲ್ಲ ಒಂದೊಂದು ಸಿನಿಮಾದಲ್ಲಿ. ಅದಕ್ಕೆ ಕನ್ನಡದ ಬಗ್ಗೆ ಹೇಳಿದ್ರಲ್ಲ. ಇಲ್ಲ, ಒಂದ್ ನಿಮಿಷ, ಅವ್ರ ಕಾಂಟೆಕ್ಸ್ಟ್ ಬೇರೆ ಇದೆ. ಒಂದ್ ನಿಮಿಷ. ರಚಿತಾದು ಶಿ ಪುಟ್ ಇಟ್ ಅಬೌಟ್ ವೆರಿ ನೈಸ್ ಪಾಯಿಂಟ್. ಕನ್ನಡದವ್ರು ಅಂದ್ರೆ ಅವ್ರು ಎಷ್ಟೇ ದೊಡ್ಡವರಾಗಿದ್ರು ನಮ್ಮ ಕನ್ನಡದವ್ರನ್ನ ಹಾಡಿದ್ರೇನೆ ಅದು ಹೆಮ್ಮೆ ಅಂತ ನಮ್ಗನ್ಸುತ್ತೆ. ಐ ಜಸ್ಟ್ ಫೆಲ್ಟ್
ಶ್ರೀರಾಮ್ ವಾಯ್ಸು ಸತೀಶಿಗೆ ಸೂಟ್ ಆಗಲ್ಲ ಈ ಹಾಡಿಗೆ. ಮೇಡಮ್ ನಂದೊಂದು ಒಪಿನಿಯನ್ ಏನ್ ಗೊತ್ತಾ, 100% ಎಲ್ಲಾ ಕನ್ನಡಿಗರೇ ಇರಬೇಕು ಅಂತ ನನಗೆ ಆಸೆ ಇದೆ. ಅಶೋಕ ತಗೊಂಡ್ರೆ ನೀವು ಮೇಜರ್ ಕೆಲಸ ಕನ್ನಡಿಗರಿಗೆ ಕೊಟ್ಟಿದ್ದು ನಾವು, ಎಲ್ಲ ಸಿಂಗರ್ಸ್ಗಳು ಮೇಜರ್ ಆಗಿ ನಾವು ಯಾರನ್ನೂ ಕಾಂಪ್ರಮೈಸ್ ಆಗಲಿಲ್ಲ. ಬಟ್ ಇಲ್ಲಿ ಬಂದಾಗ ನಾವು ಯಾಕೆ ಇಂಟರ್ಫಿಯರ್ ಆಗಿ ಮಾಸ್ತಿ ಅವ್ರ ವಿಚಾರದಲ್ಲಾಗ್ಲಿ, ಚೇತನ್ ವಿಚಾರದಲ್ಲಾಗ್ಲಿ, ಮತ್ತೊಬ್ಬರ ವಿಚಾರದಲ್ಲಿ ನಾವು ಮಧ್ಯ ಹೋಗ್ಲಿಲ್ಲ. ಯಾಕೆ ಅಂದ್ರೆ ಅವ್ರು ಆಲ್ರೆಡಿ ಪ್ರೂವ್ ಮಾಡ್ಬಿಟ್ಟಿದ್ದಾರೆ ಅಯೋಗ್ಯ ಟು ಏನು ಅಂತ, ಹಾಗಾಗಿ ನಾವು ಇಂಟರ್ಫಿಯರ್ ಆಗಲಿಲ್ಲ. Okay, but Mahesh, you needed 8 years to do a sequel. 8 years, ಒಂದು ಹಿಟ್ ಫಿಲಮ್ ಅಯೋಗ್ಯ ಅಂತ ತಗೊಂಡು 8 years ಬೇಕಾ ಒಂದು ಸೀಕ್ವೆಲ್ ತಗೊಳಕ್ಕೆ? ಹೌದು, ಬೇಕಾಗತ್ತೆ ಮೇಡಮ್. ಏಕೆ? ಕಲರ್ಸ್ ಕನ್ನಡ ಅಂತ ಸಿನಿಮಾದಲ್ಲಿ 500 ಸಲ ಪ್ಲೇ ಮಾಡ್ತಾರೆ. ಸೀಕ್ವೆಲ್ ಮಾಡಕ್ಕೆ ಅಯೋಗ ಹಿಟ್ ಅಂತ ಇಟ್ಕೊಂಡು 8 ವರ್ಷ ಬೇಕಾಗಿತ್ತ ಪ್ರೊಡ್ಯೂಸರ್ಸ್ ನ ಹುಡ್ಕಕ್ ನಿಮ್ಗೆ? ಪ್ರೊಡ್ಯೂಸರ್ ತುಂಬಾ ಜನ ಇದ್ರು ಮೇಡಮ್, ತುಂಬಾ ಜನ ಇದ್ರು, ತುಂಬಾ ಜನ ಅಡ್ವಾನ್ಸ್ ಕೊಟ್ಟಿದ್ರು ನಮಗೆ. ಸೊ ಮಾಡಕ್ಕೆ ಯಾಕೆ ಲೇಟ್ ಆಯ್ತು ಅಂತ ಹೇಳಿದ್ರೆ ಅದು ನಾವು ಸ್ವಲ್ಪ ಮರ್ಸ್ಬೇಕಾಯ್ತು. ಪಾರ್ಟ್ 1 ಅದು ಸ್ವಲ್ಪ ಮರಿಬೇಕಾಯ್ತು. ಕಲರ್ಸ್ ಕನ್ನಡ ಅಂತ 500 ಸಲ ಪ್ಲೇ ಮಾಡಿದ್ದಾರೆ ಸಿನಿಮಾನ, ಹಾಕಿದ್ರೆ 11.3 TRP ಇದೆ. ಸೊ ಆ ಗುಂಡಲ್ಲಿ ಇರ್ಬೇಕಾದ್ರೆ ಪಾರ್ಟ್ 2 ಸಡನ್ ಆಗಿ ಮಾಡಿದಾಗ ಎಕ್ಸ್ಪೆಕ್ಟೇಷನ್ ನಮ್ಗೆ ತುಗ್ಸಕ್ಕಾಗಲ್ಲ. ಒಂದು 8 ವರ್ಷ ಆದ್ಮೇಲೆ ಅದೆಲ್ಲ ಕಾಲ ಬರುತ್ತಲ್ಲ ಮೇಡಮ್, ಇವಾಗ ಬಂದಿದೆ, ಚೆನ್ನಾಗಿ ಮಾಡಿದೀವಿ ಅಷ್ಟೇ. ಓಕೆ, ಬಟ್ ಎನಿವೇ ಹ್ಯಾಪಿ ಬರ್ತ್ಡೇ ಸತೀಶ್. ಒಂದೇನ ಮೇಡಮ್ ಫೈನಲಿ ಇದೊಂದು ಒಳ್ಳೆದು ಹೇಳಿದ್ರಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅಲ್ಲ, ಸಂವೇರ್ ಐ ಫೀಲ್ ಏನ್ ಗೊತ್ತಾ, ಇಲ್ಲಿ ಈ ಫಿಲಮ್ ನಲ್ಲಿ ಸತೀಶ್ ರಚಿತಾನ ಎನ್ಕ್ಯಾಶ್ ಮಾಡ್ಕೊಂಡು ಬ್ರ್ಯಾಂಡಿಂಗ್ ಮಾಡ್ಕೋತಾ ಇದ್ರ ಕತೆ ಇದೆಯಾ ಈ ಫಿಲಮ್ ಅಲ್ಲಿ? ಇದೆ, 14ನೇ ತಾರೀಕು ನೋಡ್ತೀರಾ ನೀವು. ಓಕೆ, ಪಾಲಿಟಿಕ್ಸ್ ಆವಾಗ ಪಾಲಿಟಿಕ್ಸ್ ಬೇರೆ, 8 ವರ್ಷ ಗ್ಯಾಪ್ ಅಲ್ಲಿ ಇವತ್ತು ಪಾಲಿಟಿಕ್ಸ್ ಬೇರೆ. ಇವತ್ತು ಸ್ಟಾರ್ಗಳು ಏನೋ ಚೀಫ್ ಮಿನಿಸ್ಟರ್ಸ್ ಆಗ್ತಾ ಇದ್ದಾರೆ. ಸೊ ಹೌ ಆಸ್ ದ ಪಾಲಿಟಿಕ್ಸ್ ಚೇಂಜ್ ಇನ್ ಅಯೋಗ್ಯ ಟು? ಯಾ, ಚೇಂಜ್ ಆಗುತ್ತೆ. ಇಲ್ಲಿ ನಾನು ಅಲ್ಲಿ ಮಾತಾಡ್ತಿರ್ಬೇಕಾದ್ರೆ ನೀವು ಪ್ರೆಸೆಂಟ್ ಆಗಿದ್ರಾ? ಏನು ನಾನು ಏನು ಹೇಳ್ದೆ ಗೊತ್ತಾ ನಿಮಗೆ, ಅವ್ರನ್ನ PM ಮಾಡೋವರೆಗೂ ನಾವು ಅಯೋಗ ಮಾಡ್ತಾನೆ ಇರ್ತೀವಿ ಅಂತ. ಸೊ ಅದು ನಮ್ಮ ಹೋರಾಟ ಅಯೋಗ್ಯದಲ್ಲಿ. ಬಟ್ ಯು ಸತೀಶ್, ಡು ಯು ಥಿಂಕ್ ರಚಿತಾ ಇಸ್ ಓವರ್ಶಾಡಿಂಗ್ ಯು ಎವ್ರಿ ಟೈಮ್? ನಾನು ಯಾವತ್ತು ನನಗೆ ಈಗ ನೋಡಿ, ಓಕೆ ವಿತ್ ಅಲ್ಲ ಅಫ್ಕೋರ್ಸ್ ನನಗೆ ಇನ್ಸೆಕ್ಯೂರಿಟಿನೇ ಇಲ್ಲ. ನಾನು ಯಾರ ಜೊತೆ ಬೇಕಾದ್ರೆ ಆಕ್ಟ್ ಮಾಡ್ತೀನಿ, ಆ ಪ್ರಾಬ್ಲಮ್ ಇಲ್ಲ. ನಾನು ಲವ್ ಇನ್ ಮಂಡ್ಯ, ಲೂಸಿಯಾ, ಬ್ಯೂಟಿಫುಲ್ ಮನ್ಸುಗಳು ಎಲ್ಲ ಸಿನಿಮಾಗಳು ಹಿಟ್ ಕೊಟ್ಕೊಂಡ್ ಬಂದವ್ ನಾನು. ಅದಾದ್ಮೇಲೆ ಅಯೋಗ್ಯ ಕೊಟ್ಟಿರೋದು. ಅಯೋಗ್ಯ ಫಸ್ಟ್ ಬಂದಿಲ್ಲ ನನಗೆ ಬಂದಿರೋದು ಲೂಸಿಯಾ ಡ್ರಾಮಾ ಇತಿಹಾಸ ಬೇರೆ ಇದೆ, ನಾನು ಅಲ್ಲೇ ಹುಡ್ಕೊಂಡ್ ಬಂದವನು. ಅದಾದ್ಮೇಲೆ ಅಯೋಗ್ಯ ಬಂದಿರೋದು. ನಾನು ಯಾರ ಜೊತೆ ಆಕ್ಟ್ ಮಾಡಬೇಕು ಅದೆಲ್ಲ ನಾನು ಯಾವತ್ತೂ ಇಟ್ಕೊಳ್ಳಲ್ಲ. ಆಮೇಲೆ ಇನ್ನೊಂದೇನಂದ್ರೆ ಐ ಆಮ್ ವೆರಿ ಹ್ಯಾಪಿ. ನನ್ನ ಲೆವೆಲ್ಗೆ ಒಬ್ರು ಸ್ಟಾರ್ ಇರ್ತಾರೆ ಅಂದ್ರೆ ಖುಷಿ ನಮಗೆ ಇರಬೇಕು. ಈಗ ದೀಪಿಕಾ ಪಡುಕೊಂಡು ಹಾಕೋತಾರೆ, ಶಾರುಖ್ ಖಾನ್ ಯಾಕೆ ಹಾಕೋತಾರೆ? ಮತ್ತೆ ಅವ್ರು ಮಾರ್ಕೆಟ್ ಇಲ್ಲ ಅಂತಾನೆ ಶಾರುಖ್ ಖಾನ್ಗೆ? ಅದು ಬೇರೆ ಸರ್. ಸತೀಶ್ಗೆ ಮಾರ್ಕೆಟ್ ಇದೆ ಅಂತ ನೀವು ಅದಕ್ಕೆ ಹಾಕೋತಾ ಇದ್ದೀರಾ ಅಂತ ಕೇಳಿ. ಯಾರನ್ನ ಮೇಡಮ್ ಅಯೋಗ್ಯ ಒಂದ್ ಮಾಡ್ಬೇಕಾದ್ರೆ ಹಂಗಾರೆ ಏನ್ ಹೇಳ್ತೀರಿ ನೀವು? ಅಯೋಗ್ಯ ಹೋಗಿ ಹೀರೋಯಿನ್ ಚೇಂಜ್ ಮಾಡ್ಬಿಡೋದಾ? ನಿಮ್ ಪ್ರಕಾರ ನೀವು ನಮ್ಮ ಮಧ್ಯೆ ಏನಾಗಿ ಕೊಡ್ತಾ ಇದ್ದೀರಾ ನೀವು? ಹೀರೋಯಿನ್ ಚೇಂಜ್ ಮಾಡಿ ಅಂತನಾ? ಹೇಳಿ, ನೆಕ್ಸ್ಟ್ ನಿಮ್ಗೆ ಇಷ್ಟ ಇಲ್ಲ ಚೇಂಜ್ ಮಾಡೋಣ. ನಮ್ಮಿಬ್ಬರು ಪೇರ್ ನಿಮ್ಗೆ ಇಷ್ಟ ಆಗ್ತಾ ಇಲ್ವಾ? ತುಂಬಾ ಚೆನ್ನಾಗಿದೆ, ಅದಕ್ಕೆ ಬ್ರಾಂಡಿಂಗ್ ತರ ಆಗ್ತಾ ಇದೆ. ಇದು ವೆರಿ ನೈಸ್. ಪಾರ್ಟ್ 3 ಪಾರ್ಟ್ 4 ಎಲ್ಲ ಮಾಡ್ಲಿ ಒಟ್ಟಿಗೆ ಅಂತ ಹಾರೈಸಿ. ಡೆಫಿನೆಟ್ಲಿ. ಒಂದು ಲಾಸ್ಟ್ ಕ್ವೆಶ್ಚನ್ ನನ್ನ ಕಡೆಯಿಂದ. ಕೇಳಿ. ಓಕೆ ಸರ್, ಬರ್ತ್ಡೇ ವಿಶಸ್, ಬಟ್ ಇಂಪಾರ್ಟೆಂಟ್ ರೆಸೊಲ್ಯೂಷನ್ ಅಂದ್ರೆ ನಿಮ್ಗೆ ಹಿಟ್ ಇದು ಅಯೋಗ್ಯ ಟು ಮೇಕ್ ಆರ್ ಬ್ರೇಕ್ ಆಗುತ್ತಾ? ಬಿಕಾಸ್ ನಿಮ್ ಪ್ರೀವಿಯಸ್ ಫಿಲಮ್ ನಿಮ್ ಎಕ್ಸ್ಪೆಕ್ಟೇಷನ್ಸ್ ತರ ಆಗಿಲ್ಲ. ಸೊ ಹೌ ಇಂಪಾರ್ಟೆಂಟ್ ಇಸ್ ಅಯೋಗ್ಯ ಟು ಫಾರ್ ಯು? 100% ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಈ ಸಿನಿಮಾ ನನಗೆ ಗೆಲ್ಲೇಬೇಕು, ಗೆಲ್ಲುತ್ತೆ ಅನ್ನೋ ಭರವಸೆ ಎಲ್ಲವೂ ಇದೆ. ಅಂಡ್ ಇದಾದ್ಮೇಲೆ ನಾನು ಡಿಸಿಷನ್ಗಳು ಚೇಂಜ್ ಮಾಡ್ತಾ ಇದ್ದೀನಿ. ಅಂದ್ರೆ ನಾನು ಎಂಟರ್ಟೈನ್ಮೆಂಟ್ ಮತ್ತೆ ಆಕ್ಷನ್ ನಾನು ಏನು ಈಗ ಕಂಟಿನ್ಯೂ ಮಾಡ್ತೀನಿ ಅಯೋಗ್ಯ ಪ್ಯಾಟರ್ನ್, ನಾನು ನನ್ನ ಒಂದು ಜಾನರ್ನ ಬಿಟ್ಟು ತುಂಬಾ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗಲ್ಲ. ಹಂಗಂತ ನನ್ನ ಬಜೆಟ್ಗೆ ಸಿನಿಮಾ ಮಾಡಕ್ ಹೋಗಲ್ಲ. ಫಸ್ಟ್ ಡೇ ಇಂದ 45 ಲಕ್ಷ ರೂಪಾಯಿ ಲೂಸಿಯಾ ಮಾಡಿದ್ ನಾವು. ಒಳ್ಳೆ ಕತೆ, ಒಳ್ಳೆ ಕಂಟೆಂಟ್, ಒಳ್ಳೆ ಡೈರೆಕ್ಟರ್ ಬಂದ್ರೆ ನಾನು ಓಪನ್ ಆಗಿದ್ದೀನಿ. ಎಲ್ಲರ ಕತೆಗಳು ಎಲ್ಲರ ಸಿನಿಮಾ ಮಾಡೋಕ್ಕೂ ನಾನು ರೆಡಿ ಇದ್ದೀನಿ. ನಾನಿವತ್ತು ದೊಡ್ಡ ಬಜೆಟ್ ಸಿನಿಮಾ ಮಾಡ್ಬಿಟ್ಟಿದ್ದೀನಿ ಅಯೋಗ್ಯ ಅಂದ್ಬಿಟ್ಟು ಮತ್ತೆ ಅದೇ ಲೆವೆಲ್ ಮಾಡಬೇಕು ಅಂತೆಲ್ಲ ಇಲ್ಲ. ಅಯೋಗ್ಯ ಪಾರ್ಟ್ 3 ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ. ಬಟ್ ಈ ಸಿನಿಮಾ 100% ನನ್ನ ಲೈಫಲ್ಲಿ ಒಂದು ಹೊಸ ಬೆಳಕಂತ ಇರುತ್ತೆ ಅಂತ ಅಫ್ಕೋರ್ಸ್ ನಮ್ಮ ಇಡೀ ತಂಡ ಕಾಯ್ತಾ ಇದ್ದೀವಿ. ಓಕೆ, ಟು ಎಂಡ್ ವಿತ್, ಆಕ್ಚುಲಿ ಎಲ್ಲಾ ಟೈಮಲ್ಲೂ ನೀವು ಬೇರೆಯವ್ರ ಬಗ್ಗೆ ಹೇಳ್ತಾರೆ, ಅವ್ರು ಸತ್ತೋಗಿದೆ ಇಂಡಸ್ಟ್ರಿ ಅಂತ ಅವ್ರು ಹೇಳ್ತಾರೆ ಅಂತ ನೀವ್ ಹೇಳ್ತೀರಾ, ಇನ್ನೊಬ್ರು ನೀವ್ ಹೇಳ್ತೀರಾ ಅಂತ ಇನ್ನೊಬ್ರು ಹೇಳ್ತೀರಾ. ಅದಲ್ಲ, ನೀವು ಒಟ್ಟಾಗಿ ಬಂದು ನೀವು ಡಿಸೈಡ್ ಮಾಡ್ಬೇಕು ಹೌ ದ ಇಂಡಸ್ಟ್ರಿ ಶುಡ್ ರನ್, ಅಂಡ್ ದೆನ್ ದಟ್ಸ್. ಅಂಡ್ ಥ್ಯಾಂಕ್ ಯು ಮೀಡಿಯಾ. ಸಾರಿ, ಐ ಜಸ್ಟ್ ಟುಕ್ ಅಪ್ ದ ಮೈಕ್ ಅಂಡ್ ಸ್ಪೋಕ್. ಸಾರಿ. ಅಂಡ್ ಒಂದೇ ಒಂದು ಲಾಸ್ಟ್ ನನ್ನ ಮಾತು, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನೀವು ರಾಂಗಲ್ ತಗೋಬಿಡಿ. ಯಾಕೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಇವತ್ತು ಇಲ್ಲಿ ನಿಂತ್ಕೊಳ್ಳೋಕೆ ಕಾರಣ ಮೈಕ್ ಹಿಡ್ಕೊಂಡು ನಾನು ಸಣ್ಣ ಪುಟ್ಟ ಪಾತ್ರ ಮಾಡೋದಾಗಿಂದ ನನ್ನ ಬಗ್ಗೆ ಉದ್ದುದ್ದ ಬರ್ಕೊಂಡು ನನ್ನ ಸಪೋರ್ಟ್ ಮಾಡ್ತಾ ಬಂದಿದೆ ಮೀಡಿಯಾ. ನನ್ನ ಹತ್ರ ದುಡ್ಡೇ ಇದ್ದಾಗ DC ನಾಗೇಶ್ ಅಂತ ಫೋಟೋಗ್ರಾಫರು ಕರ್ಕೊಂಡೋಗಿ ಫೋಟೋ ಶೂಟ್ ಮಾಡಿ ನನ್ನನ್ನು
ಮುಂದೆ ತಗೊಂಬಂದು ನಿಲ್ಲಿಸ್ತವ್ರು. ತುಂಬ ಜನ ಮೀಡಿಯಾ ಸ್ನೇಹಿತರಿದ್ದಾರೆ ನನಗೆ, ಅವರೆಲ್ಲರೂ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದಾರೆ. ನಾಟ್ ಈ ಫಿಲ್ಮ್ ಅಲ್ಲ, ನನ್ನ ಎಂಟೈರ್ ಜರ್ನಿನಲ್ಲಿ ನಾನು ಆ ವರ್ಡನ್ನು ಬಳಸೋಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಅಫ್ಕೋರ್ಸ್ ನಿಮಗೆ ಯಾರಿಗಾದ್ರೂ ಆ ಥರದ್ದು ಏನಾದ್ರು ಅನಿಸಿದ್ರೆ ಐ ಆಮ್ ಸಾರಿ. ಮೀಡಿಯಾ ಯಾವಾಗಲೂ ನನಗೆ ಯಾವಾಗಲೂ ಅಣ್ಣಂದ್ರ ಥರನೇ ನಿಂತ್ಕೊಂಡು ಕೆಲಸ ಮಾಡಿದೆ, ಸಪೋರ್ಟ್ ಮಾಡಿದೆ, ಆ್ಯಂಡ್ ನನ್ನ ಮಾತುಗಳನ್ನ ದಾಟಿಸಿದೆ. ಅದನ್ನ ನಾನು ಯಾವತ್ತೂ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲ ಇಲ್ಲ ಇಲ್ಲ, ನಾನು ಅದನ್ನ ಸೋಷಿಯಲ್ ಮೀಡಿಯಾ ಅಂತ ಹೇಳಿದ್ನಲ್ಲ, ನೀವು ಅದು ಏನಾಯ್ತು ಅಂದ್ರೆ ಅದೆರಡು ಮಿಕ್ಸ್ ಆಯ್ತು. ಸೋಷಿಯಲ್ ಮೀಡಿಯಾದಲ್ಲಿ ಬರೆಯುವಂತ ಜನಗಳಿದಾರಲ್ಲ, ಅದ್ರ ಬಗ್ಗೆ ನಾನು ಮಾತಾಡಿದೆ ಅಷ್ಟೇ, ಬಿಟ್ರೆ ನಾಟ್ ಮೀಡಿಯಾ. ಯಾಕೆಂದ್ರೆ ಎಲ್ಲ ನನ್ನ ಸ್ನೇಹಿತರುಗಳು ಗೊತ್ತು ನಾನು ಹೆಂಗಿದ್ದೀನಿ ಎಲ್ಲರ ಜೊತೆ ಅಂತ, ಶಾರದವ್ರಿಗೂ ಗೊತ್ತು. ಎಸ್ ಏನೇನು